ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರ ಭಾನುವಾರದ ಕದನದಲ್ಲಿ ಹೈದರಾಬಾದ್ನ ಓಪಲ್ ಸ್ಟೇಡಿಯಂನಲ್ಲಿ ನಡೆದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯ ಭಾರೀ ರೋಚಕತೆಯಿಂದ ಕೂಡಿತ್ತು. ತವರಿನಲ್ಲೇ ಕಣಕ್ಕಿಳಿದಿದ್ದ ಹೆಸರೆಚ್ಚು ತಂಡಕ್ಕೆ ಲಕ್ನೋ ಬೌಲರ್ಗಳು, ಅದರಲ್ಲೂ ಮೊಹಮ್ಮದ್ ಶಮಿ ಅಕ್ಷರಶಃ ನರಕ ತೋರಿಸಿದ್ರು. ಒಂದು ಹಂತದಲ್ಲಿ ಕೇವಲ 35 ರನ್ಗಳಿಗೆ 4 ವಿಕೆಟ್ ಕಳ್ಕೊಂಡಿದ್ದ ಹೈದರಾಬಾದ್ಗೆ ಹೆನ್ರಿಕ್ ಕ್ಲಾಸನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಆಸರೆಯಾದ್ರು. ಇತ್ತ ಟಾರ್ಗೆಟ್ ಬೆನ್ನತ್ತಿದ ಲಕ್ನೋಗೆ ಕ್ಯಾಪ್ಟನ್ ರಿಷಬ್ ಪಂತ್ ಆಪದ್ ಬಾಂಧವನಾಗಿ ಬಂದು ರೋಚಕ ಗೆಲುವು ತಂದುಕೊಟ್ರು. ಹಾಗಾದ್ರೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರನ್ನ ಶಮಿ ಔಟ್ ಮಾಡಿದ್ದು ಹೇಗೆ? 116 ರನ್ಗಳ ಐತಿಹಾಸಿಕ ಜೊತೆಯಾಟವಾಡಿದ ಕ್ಲಾಸನ್ ನಿತೀಶ್ ಆಟ ಹೇಗಿತ್ತು? ಕ್ಯಾಪ್ಟನ್ ಪಂತ್ ಅಬ್ಬರಿಸಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಮಿ, ಪ್ರಿನ್ಸ್ ಯಾದವ್ ಅದ್ಭುತ ಬೌಲಿಂಗ್ ತತ್ತರಿಸಿದ ಹೈದರಾಬಾದ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸನ್ರೈಸರ್ಸ್ ಹೈದರಾಬಾದ್ಗೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಯಿತು. ಲಕ್ನೋ ವೇಗಿ ಮೊಹಮ್ಮದ್ ಶಮಿ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ SRH ಓಪನರ್ ಅಭಿಷೇಕ್ ಶರ್ಮಾ ಅವರನ್ನ ಶೂನ್ಯಕ್ಕೆ ಔಟ್ ಮಾಡಿದ್ರು. ಅದಾದ ಬೆನ್ನಲ್ಲೇ ಡೇಂಜರಸ್ ಟ್ರಾವಿಸ್ ಹೆಡ್ ಕೂಡ ಶಮಿಗೆ ಬಲಿಯಾಗಿ ಪೆವಿಲಿಯನ್ ಸೇರಿದ್ರು. ಶಮಿ 4 ಓವರ್ಗಳಲ್ಲಿ ಕೇವಲ 9 ರನ್ ನೀಡಿ 2 ವಿಕೆಟ್ ಕಿತ್ತು ಹೈದರಾಬಾದನ್ನ ಇನ್ನಿಲ್ಲದಂತೆ ಕಾಡಿದ್ರು. ಇದರ ಜೊತೆಗೆ ಯುವ ವೇಗಿ ಪ್ರಿನ್ಸ್ ಯಾದವ್ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರ ಸ್ಟಂಪ್ ಎಗರಿಸಿ ಬಿಗ್ ಶಾಕ್ ನೀಡಿದ್ರು. ಲಿಯಾಮ್ ಲಿವಿಂಗ್ಸ್ಟನ್ ಕೂಡ 14 ರನ್ ಗಳಿಸಿ ಔಟ್ ಆದಾಗ ಹೈದರಾಬಾದ್ ಕೇವಲ 10 ಓವರ್ಗಳಲ್ಲಿ 35 ರನ್ಗಳಿಗೆ 4 ವಿಕೆಟ್ ಕಳ್ಕೊಂಡು ಹೀನಾಯ ಸ್ಥಿತಿಗೆ ತಲುಪಿತ್ತು. ಕ್ಲಾಸೆನ್ ನಿತೀಶ್ ಐತಿಹಾಸಿಕ ಜೊತೆಯಾಟ, ಸವಾಲಿನ ಮೊತ್ತ ದಾಖಲಿಸಿದ SRH. ಸಂಕಷ್ಟದಲ್ಲಿದ್ದ ಹೈದರಾಬಾದ್ ತಂಡಕ್ಕೆ ಆಪದ್ ಬಾಂಧವರಾಗಿ ಬಂದಿದ್ದೇ ಹೆನ್ರಿಕ್ ಕ್ಲಾಸೆನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ. ಆರಂಭದಲ್ಲಿ ಎಚ್ಚರಿಕೆ ಆಟವಾಡಿದ ಈ ಜೋಡಿ 10 ಓವರ್ಗಳ ನಂತರ ಗೇರ್ ಬದಲಾಯಿಸಿತು. ಲಕ್ನೋ ಬೌಲರ್ಗಳನ್ನ ಬೆಂಡತ್ತಿದ ಈ ಇಬ್ರು 5ನೇ ವಿಕೆಟ್ಗೆ ಬರೋಬ್ಬರಿ 116 ರನ್ಗಳ ಐತಿಹಾಸಿಕ ಜೊತೆಯಾಟವಾಡಿದ್ರು. ಕ್ಲಾಸೆನ್ 41 ಎಸೆತಗಳಲ್ಲಿ 62 ರನ್ ಸಿಡಿಸಿದ್ರೆ ನಿತೀಶ್ ರೆಡ್ಡಿ 33 ಎಸೆತಗಳಲ್ಲಿ 56 ರನ್ ಚಚ್ಚಿದ್ರು. ಇವರಿಬ್ಬರ ಆಟದಿಂದ ಹೈದರಾಬಾದ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 156 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕ್ತು. ಲಕ್ನೋ ಪರ ಶಮಿ, ಅವೇಶ್ ಖಾನ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಪಂತ್ ಅಬ್ಬರ, ಲಕ್ನೋಗೆ ಭರ್ಜರಿ ಜಯ. 157 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ಲಕ್ನೋ ಸೂಪರ್ ಜೈಂಟ್ಸ್ಗೆ ಕೂಡ ಆರಂಭಿಕ ಆಘಾತ ಎದುರಾಯಿತು. ಮಿಚೆಲ್ ಮಾರ್ಷ್ ಬೇಗನೆ ಔಟ್ ಆದ್ರು. ಆದರೆ ಕ್ರೀಸ್ಗೆ ಬಂದ ಕ್ಯಾಪ್ಟನ್ ರಿಷಬ್ ಪಂತ್ ಏಡನ್ ಮಾಕ್ರಮ್ ಅವರೊಂದಿಗೆ ಭರ್ಜರಿ ಜೊತೆಯಾಟ ಆಡಿದ್ರು. ಹೈದರಾಬಾದ್ ಬೌಲರ್ಗಳು ಪಟ್ಟು ಬಿಡದೆ ಹೋರಾಟ ನಡೆಸಿದ್ರು. ಪಂತ್ ಮಾತ್ರ ತಾಳ್ಮೆಯಿಂದ ಬ್ಯಾಟ್ ಬೀಸಿದ್ರು. ಆಯುಷ್ ಬದೋನಿ, ನಿಕೋಲಸ್ ಪೂರನ್ ಮತ್ತು ಅಬ್ದುಲ್ ಸಮದ್ ಬೇಗನೆ ಔಟ್ ಆಗಿ ಟೆನ್ಷನ್ ಹುಟ್ಟಿಸಿದ್ರು. ಪಂತ್ ಮಾತ್ರ ತಾಳ್ಮೆ ಕಳ್ಕೊಳ್ಳಿಲ್ಲ. ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ಜವಾಬ್ದಾರಿಯುತ ಆಟವಾಡಿದ ಪಂತ್ 45 ಎಸೆತಗಳಲ್ಲಿ 56 ರನ್ ಸಿಡಿಸಿ ಕೊನೆಯ ಓವರ್ನಲ್ಲಿ ಲಕ್ನೋಗೆ ಭರ್ಜರಿ 5 ವಿಕೆಟ್ಗಳ ಗೆಲುವು ತಂದುಕೊಟ್ರು. ಈ ಮೂಲಕ ಲಕ್ನೋಗೆ ಈ ಸೀಸನ್ನ ಮೊದಲ ಗೆಲುವಿನ ರುಚಿ ತೋರಿಸಿದ್ರು. ಅತ್ಯದ್ಭುತ ಬೌಲಿಂಗ್ ಮಾಡಿದ ಮೊಹಮ್ಮದ್ ಶಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಒಟ್ಟಿನಲ್ಲಿ ಬೌಲರ್ಗಳ ಪರಾಕ್ರಮ ಮತ್ತು ಕ್ಯಾಪ್ಟನ್ ಪಂತ್ ಅವರ ಜವಾಬ್ದಾರಿಯುತ ಆಟದಿಂದ ಲಕ್ನೋ ಟೂರ್ನಿಯಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿದೆ. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರನ್ನ ಭೇಟಿಯಾಡಿದ ಶಮಿ ಬೌಲಿಂಗ್ ನಿಮಗೆ ಇಷ್ಟ ಆಯ್ತಾ? ಹೈದರಾಬಾದ್ ವಿರುದ್ಧ ಕ್ಯಾಪ್ಟನ್ ಪಂತ್ ಆಡಿದ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.